ರಾಜ್ಯದಲ್ಲಿ ಜೋರಾಯಿತು ಹನಿ ಹನಿ ಕಹಾನಿಯ ಪಾಲಿಟಿಕ್ಸ್. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಬಿಜೆಪಿಯ ಬಣ ಬಡಿದಾಟ ನಿಲ್ತಾ ಇಲ್ಲ. ಸ್ಪೀಕರ್ ಜೊತೆ ವಿಪಕ್ಷ ನಾಯಕ ಅಶೋಕ್ ಮಾತುಕತೆ ಆಡಿದಾರಂತೆ. ಅಮಾನತು ಆದೇಶ ವಾಪಸ್ಗೆ ವಿಪಕ್ಷ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಒಂದು ಕಡೆ ಸಸ್ಪೆಂಡ್ ಆದ ಶಾಸಕರು 18 ಜನ, ಮತ್ತೊಂದು ಕಡೆ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಸಚಿವರ ಹನಿ ಟ್ರ್ಯಾಪ್ ವಿಚಾರಕ್ಕೆ ಬಿಜೆಪಿ ಅಪಸ್ವರ. ಕಾಂಗ್ರೆಸ್ನಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೆ ನಮ್ಗೇನ್ರಿ? ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ನಮ್ಮ ಹೋರಾಟ ಇರಬೇಕು. ಮುಖ್ಯಮಂತ್ರಿ ಯಾರಾದ್ರೂ ಆಗ್ಲಿ, ಪವರ್ ಶೇರಿಂಗ್ ಆದ್ರೂ ಆಗ್ಲಿ, ಮತ್ತೊಂದಾಗ್ಲಿ, ಮುಂದೆ ನಾವು ಹಿಂದುತ್ವದ ಅಡಿಯಲ್ಲಿ ಚುನಾವಣೆಯನ್ನ ಎದುರಿಸಬೇಕು. ಅದು ಬಿಟ್ಟು ಹನಿ ಟ್ರ್ಯಾಪ್ ಕಟ್ಕೊಂಡು ನಮ್ಗೇನು ಲಾಭ ಇಲ್ಲ, ನಮ್ಮ ಮಾತು ಕೇಳಲೇ ಇಲ್ಲ ಅಂತ ಕರಾವಳಿಯ ಬಿಜೆಪಿ ಶಾಸಕರು ಹೇಳ್ತಾ ಇದ್ದಾರಂತೆ. ಕರಾವಳಿ ಭಾಗದ ಬಿಜೆಪಿ ಶಾಸಕರಿಂದ ಅಸಮಾಧಾನ ಹೆಚ್ಚಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಹನಿ ಹನಿ ಕಹಾನಿಯ ಪಾಲಿಟಿಕ್ಸ್ ಜೊತೆಗೆ ಮೀಸಲಾತಿ ಬಗ್ಗೆ ದನಿ ಎತ್ತಿದ್ರು, ಸ್ಪೀಕರ್ ವಿರುದ್ಧವಾಗಿ ಅಸಭ್ಯವಾಗಿ ಒಂದು ವರ್ತಿಸಿದ್ರು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ 6 ತಿಂಗಳ ಕಾಲ. ಅದೀಗ ಅಮಾನತು ಏನ್ ಮಾಡಿದಿರಿ, ಆದೇಶ ವಾಪಸ್ ತಗೊಳ್ಳಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಮನವಿ ಮಾಡಿದ್ರೆ ನಾನು ಬದಲಾಯಿಸ್ತೀನಿ ಅಂದಿದ್ರು. ಒತ್ತಾಯಕ್ಕೂ ಮನವಿಗೂ ಬಹಳ ಡಿಫ್ರೆನ್ಸ್ ಇದೆ. ಈಗ ಅದನ್ನ ಸ್ಪೀಕರ್ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡುತ್ತಾ ಇದೆ. ಟ್ರ್ಯಾಪ್ ಆಗಿದ್ದು ಕಾಂಗ್ರೆಸ್ ಸಚಿವರಿಗೆ, ಸಸ್ಪೆಂಡ್ ಆಗಿದ್ದು ಮಾತ್ರ ಬಿಜೆಪಿ ಶಾಸಕರು. ಶಾಸಕರ ಅಮಾನತಿಗೆ ಗರಂ ಆಗಿದ್ದಾರೆ ಬಿಜೆಪಿಯ ಲೀಡರ್ಸ್. ಕರಾವಳಿ ಭಾಗದ ಶಾಸಕರಿಂದ ಭುಗಿಲೆದ್ದಿದೆ ಅಸಮಾಧಾನ. ಕಾಂಗ್ರೆಸ್ ಆಂತರಿಕ ಜಗಳಕ್ಕೆ ಒತ್ತು ಕೊಟ್ಟು ಕೆಟ್ಟ ಬಿಜೆಪಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡದೆ ಹೋರಾಟವನ್ನ ಮಾಡಲಾಗಿದೆ. ಹನಿ ಟ್ರ್ಯಾಪ್ ಹೋರಾಟ ಪಕ್ಷದ ನಿರ್ಧಾರ ಅಲ್ಲವೇ ಅಲ್ಲ. ಸೊ ಹಾಗಾಗಿ ಹೋರಾಟ ಮಾಡಿರೋದಕ್ಕೆ ಇದೀಗ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕರಾವಳಿ ಭಾಗದ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕಾಂಗದ ಪಕ್ಷದ ಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ಯಾಕೆ ಚರ್ಚೆ ಮಾಡಿಲ್ಲ, ನಮ್ಮ ಮಾತು ಕೇಳಿಲ್ಲ, ಹೋರಾಟ ಮಾಡಿ ಸಸ್ಪೆಂಡ್ ಆದಂತಹ ಬಿಜೆಪಿ ಶಾಸಕರು ಕೆಲವರು ಮಾಡಿದ ಕೆಲಸಕ್ಕೆ ಈಗ ಎಲ್ಲರೂ ಕೂಡ ತಲೆ ಕೊಡಬೇಕಾಗಿದೆ. ಕರಾವಳಿ ಭಾಗದ ಶಾಸಕರಿಂದ ಅಸಮಾಧಾನಗಳು ಮುಂದುವರೆದಿದ್ದಾವೆ. ನಮ್ಮ ಮಾತು ಕೇಳಬೇಕಾಗಿತ್ತು, ಸಭೆ ಆಗಬೇಕಾಗಿತ್ತು, ಸಭೆಯಲ್ಲಿ ಈ ವಿಚಾರ ತೀರ್ಮಾನ ಆಗೇ ಇಲ್ಲ, ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಆಗೇ ಇಲ್ಲ. ಸಂವಿಧಾನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ್ದು ಯತ್ನಾಳ್. ಸೊ ಹಾಗಾಗಿ ಯತ್ನಾಳ್ ವಿರುದ್ಧವೂ ಕೂಡ ಸಾಕಷ್ಟು ಆಕ್ರೋಶಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಮೌನ ವಹಿಸುವುದಕ್ಕೆ ವಿಜಯೇಂದ್ರ ಕೂಡ ನಿರ್ಧಾರ ಮಾಡಿದ್ರು. ಈ ವಿಚಾರದ ಬಗ್ಗೆ ನಾವು ಮಾತನಾಡೋದು ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಕೂಡ ಬಂದಿದ್ರು. ಬಟ್ ಆದರೆ ಯಾವಾಗ ಯತ್ನಾಳಿಂದ ಈ ಒಂದು ವಿಚಾರ ಬಯಲಿಗೆ ಬಂತೋ ಆಗಿಲಿಂದಲೇ ಕೂಡ ಅಸಮಾಧಾನಗಳು ಕೂಡ ಭುಗಿಲೇಳೋದಕ್ಕೆ ಸಾಧ್ಯ ಆಯಿತು. ಸ್ಪೀಕರ್ ವಿರುದ್ಧ ನಡ್ಕೊಂಡಂತಹ ರೀತಿಗೆ 18 ಜನ ಶಾಸಕರನ್ನ ಇದೀಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಯಾವ ಶಾಸಕರು ಕೂಡ ಇದೀಗ ಯಾವ ಒಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗುವ ಹಾಗಿಲ್ಲ. ಮತ್ತೆ ಮುಂದಿನ ಅಧಿವೇಶನ ಕೂಡ ಬರ್ತಾ ಇದೆ, ಚಳಿಗಾಲದ ಅಧಿವೇಶನ ಇರುತ್ತೆ. ಆ ಸಂದರ್ಭದಲ್ಲೂ ಕೂಡ ಈ ಯಾವೆಲ್ಲ ಶಾಸಕರು ಸಸ್ಪೆಂಡ್ ಆಗಿದ್ದಾರೋ ಅವರು ಕೂಡ ಭಾಗಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ ರಮ್ಯಾ, ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿಗೆ ಆಗ್ಬೋದು, ನೆಕ್ಸ್ಟ್ ಸೆಷನ್ ಏನಾಗುತ್ತೆ ಅದಕ್ಕಾಗಲ್ಲ. ಆಮೇಲೆ ಅವರು ಸದನದಲ್ಲಿ ಚರ್ಚೆ ಮಾಡೋದು ತಪ್ಪು ಅಂತಲ್ಲ, ಅಸಭ್ಯವಾಗಿ ವರ್ತಿಸಿರೋದಕ್ಕೆ ಅವ್ರು ಸಸ್ಪೆಂಡ್ ಆಗಿರೋದು. ಕರಾವಳಿ ಶಾಸಕರು ಈಗ ಸದ್ಯಕ್ಕೆ ತಮ್ಮ ಮೂಗಿನ ನೇರಕ್ಕೆ ಮಾತಾಡ್ಕೊಳ್ತಾ ಇದ್ದಾರೆ. ಪೇಪರ್ ಹರಿದು ಸ್ಪೀಕರ್ ಮುಖಕ್ಕೆ ಬಿಸಾಕ್ತೀವಿ ಅಂದರೆ ಅವ್ರ ಪ್ರಕಾರ ವಿಧಾನಸೌಧ ಏನಿದೆ ಅದು ದೇವಾಲಯದ ರೀತಿ ಅವರು ಟ್ರೀಟ್ ಮಾಡಬೇಕಾಗತ್ತೆ. ಈ ಬೆನ್ನಲ್ಲ ಈಗ ಮನವಿ ಮಾಡಿಕೊಂಡ್ರೆ ನಾನು ಸಸ್ಪೆಂಡ್ ಆದೇಶವನ್ನು ವಾಪಸ್ ಪಡಿತೀನಿ ಅಂದಿದ್ರು. ಮನವಿ ಮಾಡ್ಕೋಬೇಕು, ಬಗ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ 6 ತಿಂಗಳ ಕಾಲ ಹೀಗೆ ಇರಿ, ಓಡಾಡ್ಕೊಂಡು ಇರಿ ಅಂತ ಬಿಡಬೇಕು. ಮಗದೊಂದು ಕಡೆ ವಿಪಕ್ಷ ಸ್ಥಾನದಲ್ಲಿ ಇವ್ರನ್ನ ಕೂರಿಸಿರೋದೇ ರಾಜ್ಯ ಸರ್ಕಾರದಲ್ಲಿ ಅಥವಾ ಆಡಳಿತದಲ್ಲಿ ಏನಾದರೂ ವೈಫಲ್ಯಗಳಾದರೆ, ಅವ್ರು ತಪ್ಪು ಮಾಡಿದ್ರೆ ಅದನ್ನ ಕಿವಿ ಹಿಂಡಿ ಸರಿ ಮಾಡಿ ಅಂತಾನೆ ವಿರೋಧ ಪಕ್ಷದಲ್ಲಿ ಕೂರಿಸೋದು. ನಾವು ಯಾಕೆ ಮಾತಾಡಬೇಕಿತ್ತು, ಬರೀ ಹಿಂದುತ್ವದ ಹೆಸರು ನಾವು ಎಲೆಕ್ಷನ್ಗೆ ಹೋಗೋಣ ಗೆಲ್ಲೋಣ? ನೋ, ಈ ಕರಾವಳಿ ಶಾಸಕರು ಏನು ಮಾತಾಡ್ತಿದ್ದಾರೆ ಅನ್ನುವಂತಹ ಆ್ಯಂಗಲ್ ಕೊಟ್ಟಿದ್ದಾರೆ ಇವರು. ದಟ್ಸ್ ಟೋಟಲಿ ರಾಂಗ್. ಮಾತಾಡ್ತಾರೆ ಅವರು ಕರಾವಳಿ ಶಾಸಕರು, ಹಾಗಲ್ಲ. ವಿರೋಧ ಪಕ್ಷದ ಒಂದು ಕೆಲಸ ಏನು ಹಾಗಾದ್ರೆ? ಇವರು ಅಡ್ಡದಾರಿ ಹಿಡಿತಾ ಇದ್ದಾರಾ? ಅದು ಹಾಗಲ್ಲ, ಹೀಗೆ ಅಂತ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಅವ್ರಗಳನ್ನ ಸರಿದಾರಿಗೆ ತನ್ನಿ ಅಂತಲೇ ವಿರೋಧ ಪಕ್ಷದಲ್ಲಿ ಇವರನ್ನ ಕೂರಿಸೋದು. ಈಗ 18 ಜನ ಏನೋ 18 ಜನನೋ 16 ಜನನೋ ಸಸ್ಪೆಂಡ್ ಆಗಿರೋದು. ಈಗ ಅಷ್ಟು ಜನ ಈಗ ಮನವಿ ಮಾಡ್ಕೊಂಡು ವಾಪಸ್ ಸೆಷನ್ ಒಳಗೆ ಬರ್ತಾರಾ ಅಥವಾ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ, ನೋಡೋಣ. ಮೀಸಲಾತಿ ವಿಚಾರ ಡೆಫಿನೆಟ್ಲಿ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡುವಂಥದ್ದಿಲ್ಲ ಅಂತ ಸಂವಿಧಾನದಲ್ಲಿ ಇದೆ. ಬಟ್ ಇವ್ರು ಅದನ್ನ ಯಾವ ಆಂಗಲ್ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ? ಮಗದೊಂದು ಕಡೆ
ಹನಿ ಟ್ರ್ಯಾಪ್ ನಿಜಕ್ಕೂ ದೊಡ್ಡ ವಿಚಾರ, ಮುಜುಗರದ ವಿಚಾರ ಅಲ್ವಾ? ನಿಮ್ಮನ್ನ ಅಭಿವೃದ್ಧಿ ಮಾಡಿ ನಮ್ಮೂರ್ ಸಮಸ್ಯೆಗಳನ್ನ, ನಮ್ಮ ಜನರ ಸಮಸ್ಯೆಗಳನ್ನ ಅಲ್ಲೋಗಿ ಚರ್ಚೆ ಮಾಡಿ ಅಂತ ಬಿಟ್ರೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅನ್ನುವಂತಹ ಅದು ಜನಪ್ರತಿನಿಧಿಗಳ ಬಗ್ಗೆ ಮಾತಾಡ್ತೀರಿ, ನಮ್ಗಳ ಮೇಲೆ ಒಂದು ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದೆ ಅಂತ ಮಾತಾಡ್ತಾ ಇದೀರಿ ಅಂದಾಗ ದೊಡ್ಡ ವಿಚಾರನೆ. ಚರ್ಚೆ ಮಾಡ್ಬೇಕು, ಅವ್ರನ್ನ ಕ್ಲಾಸ್ ತಗೊಳ್ಬೇಕು. ಹೈಕಮಾಂಡ್ ನಿಮಗೆ ಹೇಳ್ತಾ ಇರೋದೇ ಅದನ್ನ. ಕೈ ಕಟ್ಕೊಂಡು ಯಾಕ್ರಿ ಕೂತಿದ್ದೀರಿ? ಇಂಥ ವಿಚಾರಗಳು ಮುನ್ನೆಲೆಗೆ ಬಂದಾಗ ಬೆಂಡೆತ್ರಿ, ಕ್ಲಾಸ್ ತಗೊಳ್ರಿ, ಪ್ರತಿಭಟನೆ ಮಾಡ್ರಿ, ಮುಜುಗರಕ್ಕೆ ಸಿಗಾಕಿಸ್ರಿ ಅವ್ರನ್ನ ಅಂತ. ಬಟ್ ಬಹುಶಃ ಇವ್ರುಗಳು ಅದ್ರಲ್ಲಿ ಪಾಲ್ಗೊಂಡಿದಾರೋ ಏನೋ ಗೊತ್ತಿಲ್ಲ, ಕೈ ಕಟ್ಕೊಂಡು ಸುಮ್ಮನಿದ್ದಾರೆ ಬಿಜೆಪಿ ಅವರು.